ನಮಸ್ಕಾರ ಸ್ನೇಹಿತರೆ, ತುಂಬಾ ಜನಕ್ಕೆ ಡೌಟ್ ಇರುವಂತದ್ದೇನು ಅಂತ ಅಂದ್ರೆ 24ನೇ ಕಂತಿನ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಿದ್ಯಾ ಆಗಿಲ್ವಾ ಅಂತ. ಖಂಡಿತವಾಗ್ಲೂ 24ನೇ ಕಂತಿನ ಹಣ ಅನ್ನುವಂಥದ್ದು ರಿಲೀಸ್ ಆಗಿದೆ. ಅದು ಕೂಡ ಸ್ವಲ್ಪ ದಿನಗಳ ಮುಂಚೆನೆ ರಿಲೀಸ್ ಆಗಿರುವಂಥದ್ದು. ಆದ್ರೆ ಏನಾಗಿದೆ ಅಂತ ಅಂದ್ರೆ ಕೇವಲ ಅಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಕೊಟ್ಟಿರುವಂಥದ್ದು. ಟೆಸ್ಟಿಂಗ್ ರೀತಿಯಾಗಿ ನಡೆಸಿ ಸ್ವಲ್ಪ ಜನಕ್ಕೆ ಮಾತ್ರ ದುಡ್ಡು ಬಂದಿರುವಂಥದ್ದು. ಆಮೇಲೆ ನಂತರ ಎಲ್ರಿಗೂ ಕೂಡ ಬರುತ್ತೆ. ಓಕೆನಾ. ಕೆಲವೊಬ್ಬರಿಗಂತೂ 2,000 ರೂಪಾಯಿ ಬಂದಿದೆ. ಅಂದ್ರೆ ಬಾಕಿ ಕಂತಿನ ಹಣ ಏನು ಉಳಿಸ್ಕೊಂಡಿದ್ರು ಅಲ್ವಾ, ಅವರಿಗೆ ಕೂಡ ಬಂದಿದೆ. ಕೆಲವೊಬ್ಬರಿಗೆ 4,000 ಒಟ್ಟಿಗೆ ಬಂದಿದೆ. 2 ಕಂತಿನ ಹಣ ಕೂಡ 4,000 ಒಟ್ಟಿಗೆ ಒಂದಷ್ಟು ಜನಕ್ಕೆ ಬಂದಿರುವಂಥದ್ದು. ಯಾರಿಗೆ 4,000 ಹಣ ಬಂದಿದೆ ಅಂತ ಅಂದ್ರೆ ಒಂದಷ್ಟು ಜನಕ್ಕೆ 23ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿರಲಿಲ್ಲ. ಅವರಿಗೆ 23 ಮತ್ತೆ 24ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಂದಿರೋವಂಥದ್ದು. ಅಂದ್ರೆ ಒಂದು 3 ದಿನದಿಂದ ಯಾರಿಗೆಲ್ಲ ಪೆಂಡಿಂಗ್ ಉಳಿಸಿದ್ರು ಅಲ್ವಾ, ಅವರಿಗೆಲ್ಲ ಕೂಡ ಹಣ ಅನ್ನುವಂಥದ್ದನ್ನ ಜಮಾ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸ್ವತಃ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೆಲ್ಲ ಸೇರ್ಸಿನೇ ನಾವು ಹಣವನ್ನ ಹಾಕ್ತೀವಿ ಅನ್ನುವಂಥದ್ದು. ಹಾಗಾದ್ರೆ 24ನೇ ಕಂತಿನ ಹಣ ಎಲ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ 1 ವಾರದ ಕಾಲಾವಕಾಶವನ್ನ ತಗೊಂಡಿರುವಂತದ್ದು. ಸೊ ಈ ವಾರದ ಒಳಗಡೆ, 1 ವಾರದೊಳಗಡೆ ನಾವು 20ನೇ ಕಂತಿನ ಹಣವನ್ನ ಎಲ್ರಿಗೂ ಕೂಡ ಹಾಕ್ತೀವಿ ಅಂತ. ಯಾಕೆ ಅಂತಂದ್ರೆ ಮುಂಚೆ ಏನ್ ಮಾಡ್ತಿದ್ರು ಅಂತ ಅಂದ್ರೆ 1 ತಿಂಗಳು ಕೂಡ ಅವರು ಸಮಯವನ್ನ ತಗೊಳ್ತಿದ್ರು ಎಲ್ರಿಗೂ ಕೂಡ ಬರಬೇಕು ಹಣ ಅಂತ ಅಂದ್ರೆ. ಆದ್ರೆ ಈ ಸಲ ಮಾತ್ರ 1 ವಾರದಲ್ಲೇ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು 2,000 ರೂಪಾಯಿ ಏನಿದೆ 24ನೇ ಕಂತಿನ ಹಣ ಅದನ್ನ ಹಾಕ್ತೀವಿ. ಪೆಂಡಿಂಗ್ ಯಾರಿಗೆಲ್ಲ ಇದೆ ಅಲ್ವಾ ಅವರಿಗೂ ಕೂಡ ಪೆಂಡಿಂಗ್ ಉಳಿಸಿರುವಂತದ್ದು ಕೂಡ ಆಗ್ತೀವಿ ಅಂತ ಹೇಳಿರುವಂತದ್ದು. ಇವತ್ತು ಕೂಡ ಹಣ ಅನ್ನುವಂಥದ್ದು ಬಂದಿರುವಂಥದ್ದು. ಆದ್ರೆ ಇದೇ ಜಿಲ್ಲೆಯವರಿಗೆ ಇಷ್ಟೇ ಜನಕ್ಕೆ ಬಂದಿದೆ ಅಂತ ಯಾರಿಗೂ ಕೂಡ ಹೇಳೋದಿಕ್ಕೆ ಆಗೋದಿಲ್ಲ. ಅವರಿಗೆ ಯಾರಿದು ಫಸ್ಟ್ ಅಕೌಂಟ್ ಸಿಗುತ್ತೆ ಅಲ್ಲ ಅವರಿಗೆಲ್ಲ ಕೂಡ ಹಾಕ್ಬಿಡ್ತಾರೆ. ತದನಂತರ ಮಿಕ್ಕಿರೋರ್ಗೂ ಕೂಡ ಹಾಕ್ತಾರೆ. ಒಟ್ಟಿನಲ್ಲಿ ವಾರದ ಒಳಗಡೆ ಬರುತ್ತೆ ಅಂತ ಸ್ಪಷ್ಟನೆಯನ್ನ ನಮ್ಮ ಸರ್ಕಾರ ಕೊಡ್ತಿರೋವಂಥದ್ದು. ಇತ್ತೀಚೆಗಷ್ಟೇ ಚಳಿಗಾಲದ ಅಧಿವೇಶನ ನಡೆದಾಗ ಸಿಕ್ಕಾಪಟ್ಟೆ ಜಗಳನೆ ಆಗಿತ್ತು ಅಂತ ಹೇಳಬಹುದು. ಕಾಂಗ್ರೆಸ್ ಅವರು 2 ತಿಂಗಳ ಹಣವನ್ನ, ಗೃಹಲಕ್ಷ್ಮಿಯ ಹಣವನ್ನ ಕೊಟ್ಟಿಲ್ಲ ಅಂತ ಬಿಜೆಪಿ ಸರ್ಕಾರ ದೂರ್ತಾ ಇತ್ತು. ಮಾಡ್ತಿದ್ದಾರೆ, ಜನರಿಗೆ ಕೊಡ್ದಲೇನೆ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ. ಈ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಬೇಕು ಅಂತ ಅಂದ್ರೆ 2,500 ಕೋಟಿಯಷ್ಟು ಖರ್ಚು ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ 2 ತಿಂಗಳದ್ದು ಹಾಕಿಲ್ಲ ಅಲ್ವಾ. ಸೊ ಅದು ಏನಾಯ್ತು, 5,000 ಕೋಟಿ ಹಣ ಅನ್ನೋಂಥದ್ದು ಏನಾಯ್ತು ಅಂತ ಬಿಜೆಪಿ ಸರ್ಕಾರ ಕೂಡ ಪ್ರಶ್ನೆಯನ್ನ ಮಾಡ್ತಿರೋವಂಥದ್ದು. ಕಾಂಗ್ರೆಸ್ ಸರ್ಕಾರ ಏನು ಕೂಡ ಆನ್ಸರ್ ಮಾಡ್ದಲೇ ಇರೋದಿಕ್ಕೆ ಬಿಜೆಪಿ ಸರ್ಕಾರ ನಾವ್ ಏನಂತ ಅನ್ಕೊಳ್ಳೋದು ಅಂತ ಕೂಡ ಕೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನ ಮಹಿಳೆಯರಂತೂ ಓಕೆ 2 ತಿಂಗಳದ್ದು ಬಂದಿಲ್ಲ ಅಂದ್ರೆ ಏನು, 2 ತಿಂಗಳಿಗೊಂದ್ಸಲ ಆದ್ರೂ 2,000 ರೂಪಾಯಿ ಬರ್ತಾ ಇದೆ ಅಲ್ವಾ, ಅದರಿಂದ ನಮ್ಗೆ ಎಷ್ಟೋ ಅನುಕೂಲ ಆಗ್ತಾ ಇದೆ ಅಂತ ಕೂಡ ಮಹಿಳೆಯರು ಕೂಡ ಕಾಂಗ್ರೆಸ್ ಸರ್ಕಾರದ ಸಪೋರ್ಟ್ಗೆನೆ ಎಷ್ಟೊಂದು ಜನ ನಿಂತಿದ್ದಾರೆ.